ಫುಲ್ ಹೊಟ್ಟೆ ಹಸ್ಕೊಂಡಿದ್ದು ನಮಗೆ ಒಂದು ಪ್ಲೇಟ್ ಪೂರಿ ಯಾರಿಗೂ ಸಾಕಾಗಲಿಲ್ಲ ಫ್ರೆಂಡ್ಸ್. ಮನೆ ರೋಡ್ ಎಂಟ್ರಿ ಆಗ್ತಿದ್ದಂಗೆ ಜೋಡಿಯ ಕಟ್ಔಟ್ ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಅದೇ ದಿನ ಈ ಜೋಡಿಯ ಫಸ್ಟ್ ಮೀಟಪ್ ಆ್ಯನಿವರ್ಸರಿ ಇತ್ತು, ಅದರ ಸೆಲೆಬ್ರೇಷನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತುಶ್ರೀ ವ್ಲಾಗ್ಸ್. ನಾವು ಬೆಳಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಆದ್ವಿ. ಇವಳು ನನ್ನ ಬೆಸ್ಟಿ ರೇಖಾ. ಎಲ್ಲರೂ ರೆಡಿ ಆಗಿಬಿಟ್ಟು ಮನೆಯಿಂದ ಹೊರಟ್ವಿ. ಎಲ್ಲಿಗೆ ಅಂತೀರಾ? ತಮಿಳ್ನಾಡಿಗೆ. ಅಲ್ಲಿ ಒಬ್ಬರು ಫ್ರೆಂಡ್ ಮದುವೆ ಇತ್ತು, ಅವರು ಕ್ರಿಶ್ಚಿಯನ್ನು. ಎಲ್ಲರೂ ಇನ್ವೈಟ್ ಮಾಡಿದರು. ಹಾಗೆ ವೀಕೆಂಡ್ ಇದೆ ಅಂತ ನಾವು ಕೂಡ ಮನೆಯಿಂದ ಎಲ್ಲರೂ ರೆಡಿ ಆಗಿಬಿಟ್ಟು ಹೊರಟ್ವಿ. ಮನೇಲಿ ಬ್ರೇಕ್ಫಾಸ್ಟ್ ಏನೋ ಮಾಡಿರಲಿಲ್ಲ, ಹಾಗೆ ಹೋಗ್ತಾ ದಾರಿಲಿ ಮಾಡಿದ್ರಾಯ್ತು ಅಂತ ಫುಲ್ ಹಸುಕೊಂಡು ಹೊಸೂರವರೆಗೂ ಹೋದ್ವಿ. ಅಲ್ಲೊಂದು ಕಡೆ ಕ್ರಾಸಲ್ಲಿ ಒಂದು ಟಿಫನ್ ಸೆಟ್ಟಲ್ಲಿ ಇಡ್ಲಿ ಆರ್ಡ್ರ್ ಮಾಡಿದ್ವಿ. ಇಡ್ಲಿ ಲೇಟ್ ಆಗುತ್ತೆ ಅಂತ ಒಂದು ಪ್ಲೇಟ್ ಪೂರಿ ಕೊಟ್ಟರು. ಒಂದು ಪ್ಲೇಟ್ ಪೂರಿ ಇಸ್ಕೊಂಡ ತಕ್ಷಣವೇ ಪೂರಿ ಪ್ಲೇಟೇ ಖಾಲಿ ಫ್ರೆಂಡ್ಸ್. ಮಜಾ ಆಯಾ. ಹೌದು, ಫುಲ್ ಹೊಟ್ಟೆ ಹಸ್ಕೊಂಡಿದ್ದು ನಮಗೆ ಒಂದು ಪ್ಲೇಟ್ ಪೂರಿ ಎಲ್ಲೂ ಸಾಕಾಗಲಿಲ್ಲ. ಅವ್ರು ಕೊಡ್ತಿದ್ದಂಗೆ ಎಲ್ಲರೂ ಕೈ ಹಾಕ್ಬಿಟ್ಟು ಗಪ ತಿಂದ್ಬಿಟ್ವಿ. ಆಮೇಲೆ ಎಲ್ರಿಗೂ ಇಡ್ಲಿ ಕೊಟ್ಟರು. ಇಡ್ಲಿ ಮಾತ್ರ ತುಂಬಾ ಸಾಫ್ಟಾಗಿತ್ತು, ಸಖತ್ತಾಗಿತ್ತು. ಹಸ್ಕೊಂಡು ತಿಂದರೆ ಏನು ತಿಂದರೂ ಚೆನ್ನಾಗಿರುತ್ತೆ ಅಂತಾರಲ್ವ, ಇದೇ ಅನಿಸುತ್ತೆ. ಇದೇ ಟಿಫನ್ ಸೆಂಟ್ರ್ ನೋಡಿ, ಕಂದಪ್ಪ ಟಿಫನ್ ಸೆಂಟ್ರ್. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮದುವೆ ಕಡೆ ಹೊರಟ್ವಿ. ಇನ್ನು ನನ್ನ ಬೆಸ್ಟಿ ತಮ್ಮ ಕಾರಲ್ಲಿ ಚಿಗಳಿನ ತೆಗ್ದ. ನನಗಂತೂ ಇದು ಫೇವ್ರೇಟು. ಇದನ್ನು ತಿನ್ಕೊತ ಸಾಂಗ್ ಕೇಳ್ತಾ ಎಂಜಾಯ್ ಮಾಡ್ತಾ ತಮಿಳ್ನಾಡು ಕಡೆ ಎಂಟ್ರಿ ಆಗೇ ಬಿಟ್ವಿ. ಬೆಂಗಳೂರಲ್ಲಿ ಎಷ್ಟು ಬಿಸಿಲಿದೆಯೋ ಇಲ್ಲಿ ಅದರ ಡಬಲ್ ತ್ರಿಬಲ್ ಅಂತಲೇ ಹೇಳ್ಬೋದು. ತಮಿಳ್ನಾಡು ಬಾರ್ಡ್ರೆ ಎಂಟ್ರಿ ಆಗ್ತಿದ್ದಂಗೆ ನಮ್ಗೆ ಆ ಬಿಸಿಲು ಫೀಲ್ ಆಗ್ತಾಯಿತ್ತು ಫ್ರೆಂಡ್ಸ್. ಹಾಗೆ ಮನೆ ನಿಯರ್ ಹೋದ ತಕ್ಷಣವೇ ನೋಡಿ ಜೋಡಿಯ ಕಟ್ಔಟ್. ಹಾಗೆ ಅಲ್ಲಿಂದ ಮುಂದೆ ಬಂದ್ವಿ. ಚರ್ಚಲ್ಲಿ ಅವ್ರ ಮದುವೆ ಇತ್ತು. ಚರ್ಚಿಗೆ ಬರಬೇಕಾಗಿದ್ದು ನಾವು. ಜನ ಎಲ್ಲ ಬಂದ್ಬಿಟ್ಟು ಮದುವೆ ಮುಗಿಸ್ಕೊಂಡು ಬಸ್ ಹತ್ಕೊಂಡು ಹೋಗುವಾಗ ಬಂದಿದ್ವಿ ಫ್ರೆಂಡ್ಸ್. ಹೌದು, 9 ಗಂಟೆಗೆ ಬರಬೇಕಾಗಿದ್ದು ನಾವು. ಬಂದಿದ್ದು 11:30 ಅಷ್ಟೊತ್ತಿಗೆ. ಆಲ್ರೆಡಿ ಮದುವೆ ಎಲ್ಲ ಮುಗ್ದೋಗಿತ್ತು ಚರ್ಚಲ್ಲಿ. ಅದ್ರ ಎದುರುಗಡೆನೇ ಶಾಮಿಯಾನ ಹಾಕ್ಬಿಟ್ಟು ರಿಸೆಪ್ಷನ್ ಇತ್ತು. ರಿಸೆಪ್ಷನ್ಗೆ ಹೋಗೋಣ ಅಂತ ನಾವು ಹೊರಟ್ವಿ. ಇದೇ ಚರ್ಚಲ್ಲೇ ಬೆಳಗ್ಗೆ 9 ಗಂಟೆಗೆ ಅವರಿಬ್ಬರು ಮದುವೆ ಆಯಿತು. ಆ ಮದುವೆ ಕ್ಲಿಪ್ಪಿಂಗ್ಸ್ ಎಲ್ಲ ನೆಕ್ಸ್ಟ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆ ನಾವು ರಿಸೆಪ್ಷನ್ ಕಡೆ ಹೋದ್ವಿ. ಹೀಗೆ ಈ ರೀತಿ ಒಬ್ರಿಗೊಬ್ರಿಗೂ ಪ್ರಾಮಿಸ್ನ ಮೈಕಲ್ಲಿ ಹೇಳಿಸ್ಬಿಟ್ಟು ಆಮೇಲೆ ತಾಳಿನ ಕಟ್ಸಿದ್ರು. ನೋಡ್ಕೊಂಡು ಬನ್ನಿ. ಚರ್ಚಲ್ಲಿ ಈವೆಂಟ್ನ ನೋಡಬೇಕು ಅನ್ನೋದು ತುಂಬ ಆಸೆ ಇತ್ತು, ಆದರೆ ಏನು ಮಾಡೋದು, ಲೇಟ್ ಆಗಿಬಿಡ್ತು. ಓಕೆ ಅಂತ ರಿಸೆಪ್ಷನ್ನಿಗೆ ಬಂದುಬಿಟ್ವಿ. ನೋಡಿ ಮದುಮಕ್ಕಳು ಹೇಗೆ ಕಾಣ್ತಿದ್ದಾರೆ ಸ್ಟೇಜ್ ಮೇಲೆ. ಅವಳಂತೂ ನೋಡಿ ಫುಲ್ ಖುಷಿಯಾಗಿ ಹಾಯ್ ಮಾಡಿದ್ಲು. ನಾವು ಸ್ವಲ್ಪ ಹೊತ್ತು ಚಿಲ್ ಮಾಡಿ ಎಲ್ಲರೂ ಮಾತಾಡಿಸ್ತಾ ನಿಂತಿದ್ವಿ. ಇಲ್ಲೇ ಫ್ರೀ ಎಂಟರ್ಟೈನ್ಮೆಂಟ್ ಕೂಡ ಇತ್ತು. ನೋಡಿ ಪರಮಾತ್ಮ ಒಳಗೋದ್ಮೇಲೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ದಾರೆ ಅಂತ. ನಾವು ಅವರನ್ನೇ ನೋಡ್ತಾ ಫುಲ್ ಮಜಾ ತಗೊಂಡು ಆಮೇಲೆ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಅವಳನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಲೈನಲ್ಲಿ ನಿಂತ್ಕೊಂಡ್ವಿ. ಇನ್ನು ಇವರೆಲ್ಲ ಬ್ರೈಡ್ನ ಕೊಲೀಗ್ಸ್. ಎಲ್ಲರೂ ಪರಿಚಯ ಮಾಡಿಕೊಂಡು ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಬರ್ತೀರಾ, ಹಾಯ್ ಮಾಡಿ ಅಂತ ಹೇಳಿಬಿಟ್ಟು ಎಲ್ಲರ ಹತ್ರನೂ ಹಾಯ್ ಮಾಡಿಸ್ಕೊತಿದ್ದೀನಿ. ಎಲ್ಲ ಹುಡುಗಿರು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರಲ್ವ ರೆಡಿ ಆಗಿಬಿಟ್ಟು. ನಾವು ಹೆಣ್ಮಕ್ಳೇ ಹಂಗೆ, ಎಲ್ಲಿಗಾದರೂ ಹೋಗಬೇಕು ಅಂದರೆ ಯಾವ ಸೀರೆ ಹಾಕ್ಕೊಳ್ಳಿ, ಯಾವ ಜ್ಯುವೆಲ್ರಿ ಹಾಕ್ಕೊಳ್ಳಿ ಅಂತ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ರೆಡಿ ಆಗ್ತೀವಿ. ಆದರೆ ಮದುಮಕ್ಕಳಿಗೆ ಅಂತ ಫ್ಯಾನ್ ಹಾಕಿದ್ರೆ ಇವಳು ನೋಡಿ ಹಂಗೆ ಪೋಸ್ ಕೊಡ್ತಾಳೆ. ಬಿಸಿಲಲ್ಲಿ ಶಾಖೆಗೆ ಫುಲ್ ಸಾಕಾಗಿದ್ದು ನಮಗೆ ಈ ಫ್ಯಾನ್ ಅಂತೂ ಫುಲ್ ದೇವ್ರ ಥರ ಕಾಣಿಸ್ಬಿಡ್ತು. ಅಲ್ಲೇ ನಿಂತ್ಕೊಂಡು ಎಷ್ಟೊತ್ತವರೆಗೂ ಅವ್ರಿಗೂ ಗಾಳಿ ಹೋಗದೆ ಮಾತಾಡ್ಸಿದ್ವಿ. ಆಮೇಲೆ ಸ್ಟೇಜಿಗೆ ಬಂದು ಇಬ್ಬರು ಕಪಲ್ಸ್ಗೂ ವಿಶ್ ಮಾಡಿಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡು ಕೆಳಗಡೆ ಬಂದ್ವಿ. ಬಂದಮೇಲೆ ಇನ್ನೂ ಎಂಟರ್ಟೈನ್ಮೆಂಟ್ ಕಂಟಿನ್ಯೂವೇ ಆಗ್ತಿತ್ತು ಫ್ರೆಂಡ್ಸ್. ನೋಡಿ ಇವ್ರದ್ದು ನಾನ್ ಸ್ಟಾಪ್ ಡ್ಯಾನ್ಸ್ ಜರ್ನಿ.
ಹಾಗೆ ನಾವು ಸ್ಪೀಕರಲ್ಲಿ ಬರ್ತಿದ್ದ ಹಾಡಿಗೆ ಸ್ವಲ್ಪ ನಿಂತ್ಕೊಂಡಲ್ಲೇ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ಹುಕ್ ಸ್ಟೆಪ್ನ ಮಾಡ್ತಾಯಿದ್ವಿ. ನಮ್ಮ ಈ ಸ್ಟೆಪ್ ನೋಡಿಬಿಟ್ಟು ಪ್ರಜ್ವಲ್ ಅವರು ಏನು ತಮಟೆ ಬರೆಸ್ತಿದ್ದೀರಾ ಅಂತ ಕೇಳಿದ್ರು. ಏನು ಮಾಡೋದು, ಕೈಯಲ್ಲಿ ತಾಂಬೂಲ ಹಿಡ್ಕೊಂಡು ನಮ್ಗೆ ಮಾಡೋಕ್ಕಾಗಿದ್ದೆ ಅಷ್ಟು. ಅದೆಲ್ಲ ಆದಮೇಲೆ ಊಟಕ್ಕೆ ಹೋಗೋಣ ಅಂತ ಹೋದರೆ ಇಲ್ಲೊಂದು ಬಿಗ್ ಸರ್ಪ್ರೈಸ್ ಕಾದಿತ್ತು ಫ್ರೆಂಡ್ಸ್. ಏನು ಗೊತ್ತಾ, ನಾನ್ ವೆಜ್ ಅವ್ರಿಗಂತೂ ಸಖತ್ ಭರ್ಜರಿ ಪಾರ್ಟಿ, ಅದೇ ವೆಜ್ ಅವ್ರಿಗೆ ಅನ್ನ ರಸಮ್ ಅಷ್ಟೇ. ವೆಜಿಟೇರಿಯನ್ಸ್ಗೆ ಎಲ್ಲೋದ್ರೂ ಬೆಲೆ ಇಲ್ಲ ಫ್ರೆಂಡ್ಸ್, ಏನಂತೀರ? ಇವ್ರು ನೋಡಿ, ಇಲ್ಲಿ ತಿಂದರೆ ಮಜಾ ಇರಲ್ಲ ಅಂತ ಕಬಾಬ್ ಪೀಸ್ನೆಲ್ಲ ಬಾಳೆ ಎಲೆಲ್ಲ ಹಾಕ್ಸ್ಕೊಂಡು ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ಪಾರ್ಟಿ ಮಾಡೋಣ ಅಂತ ಇವ್ರನ್ನೂ ಕರೀತಿದ್ದಾರೆ. ಅವ್ರ ವೈಫ್ ತುಂಬ ಸ್ಟ್ರಿಕ್ಟು, ಕಳಿಸ್ತಿಲ್ಲ ಪಾಪ ಅವ್ರನ್ನ. ಈ ಕಡೆ ನೋಡಿದ್ರೆ ಇವಳಿಗೆ ತಿನ್ನೋ ಅನ್ನ ರಸಮ್ಗೆ ಎಷ್ಟು ದೊಡ್ಡ ಬಾಳೆ ಎಲೆ ಕೊಟ್ಟಿದ್ದಾರೆ. ಹೌದು, ನಾನು ನನ್ನ ಫ್ರೆಂಡು ವೆಜಿಟೇರಿಯನ್ನು. ಮಿಕ್ಕಿದವರೆಲ್ಲ ಸಖತ್ ಬ್ಯಾಟಿಂಗ್ ಮಾಡೋಕ್ಕೆ ಕಾಯ್ತಾಯಿದ್ರು. ನಾವು ವೆಜಿಟೇರಿಯನ್ನು ಅಂತ ಹೇಳಿಬಿಟ್ಟು ಅವ್ರಿಗೆ ಸಪ್ರೇಟಾಗಿ ಅನ್ನ ರಸಮ್ನ ತರಿಸ್ಕೊಂಡು ಹಾಕ್ಸ್ಕೊಂಡ್ವಿ. ಬಟ್ ರಸಮ್ ಯಾಕೋ ತಮಿಳ್ನಾಡಲ್ಲಿ ನಿಲ್ತಾನೆ ಇರಲಿಲ್ಲ, ಫುಲ್ ಬೆಂಗಳೂರಿಗೆ ಹೋಗ್ತಾಯಿತ್ತು. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ನಾವು ಅನ್ನ ರಸಮು ಬಾಳೆಹಣ್ಣು ತಿಂದ್ವಿ. ಇವ್ರು ನೋಡಿ ಕಾಯ್ತಾ ಇದ್ದರು ಯಾವಾಗ ಬರುತ್ತೆ ಅಂತ. ಹಾಕಿದ ತಕ್ಷಣವೇ ಗಪ ಗಪ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಪೀಸ್ ಅಂತರೂ ಆರಿಸ್ಕೊಂಡು ತಿಂದರು. ನಾವು ಅನ್ನ ರಸಮ್ನ ಹೊಟ್ಟೆ ತುಂಬ ತಿನ್ಕೊಂಡ್ವಿ. ಚೆನ್ನಾಗೇ ಇತ್ತು. ನಾನು ಅನ್ನ ರಸಮೆಲ್ಲ ತಿನ್ಕೊಂಡು ಸ್ವೀಟ್ ಯಾವಾಗ ಕೊಡ್ತಾರೆ ಅಂತ ಕಾಯ್ತಾ ಕೂತಿದ್ದೆ. ಈ ರೀತಿ ಒಬ್ರಿಗೊಬ್ರು ಕಾಲು ಎಳಿತಾ ಫನ್ನಲ್ಲಿ ಫುಲ್ ಶೆಕೆಯಲ್ಲಿ ಊಟ ಮಾಡಿದ್ವಿ. ಆಮೇಲೆ ಸ್ವೀಟ್ ಕೊಟ್ಟರು. ಸ್ವೀಟು ಕುಂಬಳಕಾಯಿ ಪಾಯಸ ಅನಿಸುತ್ತೆ, ತುಂಬಾ ಟೇಸ್ಟಿಯಾಗಿತ್ತು. ಹೆಂಗಿತ್ತಂತ ಇವಳು ಹೇಳ್ತಾಳೆ, ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ಪಾಯಸ ಸಖತ್ತಾಗಿತ್ತು. ಈ ಕಡೆ ಇವ್ರನ್ನ ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ ಹೇಗೆ ತಿಂತಿದ್ದಾನೆ ಇವನಂತೂ. ಆ ಪೀಸ್ ತಿನ್ನೋದನ್ನ ಝೂಮ್ ಹಾಕೋಣ ಅಂದ್ಕೊಂಡ್ರೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ತಿಂತಾನೇ ಇಲ್ಲ ಪಾಪ. ಎಷ್ಟೊತ್ತವರೆಗೂ ಈ ರೀತಿ ಐಫೈಯಾಗಿ ಸ್ವಲ್ಪನೇ ತಿಂತಾನೆ ನೋಡಿ. ಕೊನೆಗೂ ತಿಂದೇ ಬಿಟ್ಟ. ಆ ಪೀಸ್ ಏನು ಪಾಪ ಮಾಡಿತ್ತೋ ಗೊತ್ತಿಲ್ಲ. ಮಜಾ ಆಯಾ. ಊಟ ಎಲ್ಲ ಆದಮೇಲೆ ಕಾಮಿಡಿ ಏನು ಅಂದರೆ, ಇವರು ಮಟನ್ ಪೀಸ್ನ ಅಗುದು ಕಚ್ಚಿ ಕ್ಯೂಚಿ ತಿಂದಿರೋದಕ್ಕೆ ಅದರಲ್ಲಿರೋ ಜಿಡ್ಡೆಲ್ಲ ಇವ್ರ ಕೈ ಸೇರಿಬಿಟ್ಟಿತ್ತು. ಅದಕ್ಕೆ ನೋಡಿ ಹೇಗೆ ಹ್ಯಾಂಡ್ ವಾಶ್ ಮಾಡ್ತಿದ್ದಾರೆ. ಪಾಪ ಹ್ಯಾಂಡ್ ವಾಶು ಸೋಪು ಏನು ಸಿಗದೆ ಇರೋ ಕಾರಣ ಈ ಮಣ್ಣಿನ ಮಕ್ಕಳು ಮಣ್ಣನ್ನು ಹಚ್ಕೊಂಡು ತಮ್ಮ ಜಿಡ್ಡನ್ನು ಹೋಗಿಸ್ಕೊತಾ ಇದ್ದರೆ, ಈ ಕಡೆ ನನ್ನ ಗಂಡ ಕಲ್ಲು ಹಚ್ಕೊಂಡು ಕೈ ತೊಳ್ಕೊತಿದ್ದಾನೆ. ಇವ್ರು ಈ ರೀತಿ ಸುಪೀರಿಯರ್ ಕೈ ತೊಳ್ಕೊಂಡು ಒಂದು ಡ್ರಮ್ ನೀರನ್ನೇ ಖಾಲಿ ಮಾಡಿಬಿಟ್ರು ಫ್ರೆಂಡ್ಸ್. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ನೋಡಿ ಎಷ್ಟು ದೊಡ್ಡ ಒಲೆ ಹಚ್ಬಿಟ್ಟು ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ದಾರೆ. ಇವ್ರದ್ದು ಇನ್ನೂ ಮುಗಿಯೋದೇ ಇಲ್ಲ ಫ್ರೆಂಡ್ಸ್ ಕೈ ತೊಳೆಯೋದು. ಕೊನೆಗೂ ಒಂದು ಹಾಫ್ ಆನ್ ಅವರ್ ಕೈ ಉಜ್ಜಿ ತೊಳ್ಕೊಂಡ್ಮೇಲೆ ಬಂದುಬಿಟ್ಟು ಸ್ವಲ್ಪ ನೆರಳಿಗೆ ಕೂತ್ಕೊಂಡು ಚಿಲ್ ಮಾಡ್ತಾ ಒಬ್ರನ್ನೊಬ್ರು ಕಾಲು ಎಳಿತಾ ಇದ್ವಿ. ನಾವು ಜೊತೆಗೆ ಸೇರ್ಕೊಂಡ್ಬಿಟ್ರೆ ಮುಗೀತು. ನಮ್ಮ ಕಪಲ್ಸಿಗೆ ಅವ್ರು ಕಾಲು ಎಳೆಯೋದು, ಅವ್ರನ್ನ ನೋಡ್ಬಿಟ್ಟು ನಾವು ಕಾಲು ಎಳೆಯೋದು. ಆದರೆ ಇಲ್ಲೊಬ್ಬ ನೋಡಿ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಯಾವಾಗಪ್ಪ ಹಿಂಗೆ ಮದುವೆ ಆಗೋದು ಅಂತ ಯೋಚನೆ ಮಾಡ್ತಾ ಕೂತಿದ್ನೋ ಏನೋ ಗೊತ್ತಿಲ್ಲ. ಆದರೂ ಸಖತ್ ಕ್ಯೂಟ್ ಅಲ್ವಾ ಇವನು. ಅಲ್ಲಿಂದ ಎಲ್ರಿಗೂ ಬಾಯ್ ಹೇಳಿಬಿಟ್ಟು ನಾವು ಚರ್ಚ್ ಹತ್ರ ಬಂದ್ವಿ. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಬೆಂಗಳೂರು ಕಡೆ ಬಂದ್ವಿ. ಇನ್ನು ಬೆಂಗಳೂರಿಗೆ ಬರ್ತಿದ್ದಂಗೆ ನನಗೆ ಯಾಕೋ ಸ್ವೀಟ್ ತಿನ್ನಬೇಕು ಅನ್ನಿಸ್ತು ಅಂತ ಹೊಸ ಡಿಶ್ ಕಾಣಿಸ್ತು ಬೇಕ್ರಿಯಲ್ಲಿ. ಟ್ರೈ ಮಾಡೋಣ ಅಂತ ಈ ಡಿಶ್ನ ತೊಗೊಂಡ್ಬಿಟ್ಟು ತಿಂದೆ. ರಿಯಾಕ್ಷನ್ ಕೊಟ್ಟರೆ ಇವ್ರು ಯಾರೂ ತಿನ್ನಲ್ವಲ್ಲ ಅಂತ ನಾನು ರಿಯಾಕ್ಷನ್ ಕೊಡಲಿಲ್ಲ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ಅಂತ ಹೇಳಿ ಅವ್ರಿಗೂ ಕೊಟ್ಟೆ. ಬಟ್ ನಿಜವಾಗ್ಲೂ ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್. ಅಲ್ಲಿಂದ ನಾವು ಮೆಜೆಸ್ಟಿಕ್ ನಿಯರ್ ಬಂದ್ವಿ. ಇಲ್ಲಿ ಯಾವುದೋ ಹೊಸ ಮಾಲು ಓಪನ್ ಆಗ್ತಿದೆ ಅಂತ ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ. ನೋಡೋಣ ಹೇಗಿದೆ ಅಂತ ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋದ್ವಿ. ಐಶ್ವರ್ಯ ಮಾಲ್ ಅಂತೆ, ಮೆಜೆಸ್ಟಿಕ್ಕಲ್ಲೇ ಇನ್ಮೇಲೆ ಶಾರ್ಟ್ಲಿ ಓಪನ್ ಆಗುತ್ತೆ. ಬಟ್ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದರೆ ಅಲ್ಲಿ ಇನ್ನೂ ಯಾವ ಶಾಪು ಓಪನ್ ಆಗಿರಲಿಲ್ಲ ಫ್ರೆಂಡ್ಸ್. ಸುಮ್ಮನೆ ಮೇಲೆ ಕೆಳಗೆ ಓಡಾಡಿಬಿಟ್ಟು ಫೋಟೋಸ್ ಎಲ್ಲ ತಕ್ಕೊಂಡು ಸಿಟಿ ಸೆಂಟ್ರಲ್ ಮಾಲ್ಗೆ ಹೋಗೋಣ, ಅಲ್ಲೇ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಮಾಲಿಂದ ಹೊರಗಡೆ ಬಂದ್ವಿ. ಇನ್ನು ನಾವು ನೋಡಿ ಬೆಳಗ್ಗೆಯಿಂದ ತಿರುಗಾಡಿದ್ರು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀವಲ್ವಾ. ಹೊಸ ಮಾಲಿಂದ ಹೊರಗಡೆ ಬಂದು ನಾವು ಸಿಟಿ ಸೆಂಟರ್ ಮಾಲ್ಗೆ ಒಳಗಡೆ ಹೋದ್ವಿ. ಇಲ್ಲೂ ಸುಮ್ಮನೆ ಮೇಲೆ ಕೆಳಗೆ ತಿರುಗಾಡೋದು, ಎಲ್ಲ ಶಾಪ್ಸ್ನೂ ನೋಡೋದು, ಅದೆಷ್ಟು ಇದೆಷ್ಟು ಅಂತ ಕೇಳೋದು, ಕೊನೆಗೆ ಏನು ತಗೊಳ್ದೆ ವಾಪಸ್ ಬರೋದು. ಇಷ್ಟೇ ನಾವು ಮಾಡಿದ್ದು.
ಅಲ್ಲಿಂದ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಎಲ್ಲ ತಿರುಗಾಡ್ಕೊಂಡು ನಾವು ಗೋಲ್ಗಪ್ಪ ತಿನ್ನೋಣ ಅಂತ ನಿಂತ್ಕೊಂಡ್ವಿ. ನನಗಂತೂ ಕಾಲು ನೋಯ್ತಿತ್ತು ಅಂತ ಅಲ್ಲೇ ಕೂತ್ಕೊಂಡ್ಬಿಟ್ಟೆ. ನನಗೆ ಯಾಕೋ ಬಿಸಿಲಿಗೆ ತಿನ್ನಬೇಕು ಅನಿಸಿರಲಿಲ್ಲ. ಆದರೆ ಇವರಿಬ್ಬರು ತಿಂತೀವಿ ಅಂತ ತಿಂತಾಯಿದ್ರು. ನಾನು ನನ್ನ ಫ್ರೆಂಡ್ನ ತೋರಿಸು, ಇಷ್ಟು ಪುಟ್ಟದಾಗಿರೋ ಬಾಯಿನ ಪಾನಿಪುರಿ ತಿನ್ನೋಕೆ ಎಷ್ಟು ದೊಡ್ಡದಾಗಿ ತೆಗಿತಾಳೆ, ನೋಡೋಣ ಝೂಮ್ ಹಾಕೋಣ ಅಂದ್ಕೊಂಡ್ರೆ ಇವಳು ಅಲರ್ಟ್ ಆಗಿಬಿಟ್ಟು ನಾವು ನೋಡ್ತಿದ್ದೀವಿ ಅಂತ ತಿನ್ನಲೇ ಇಲ್ಲ ಫ್ರೆಂಡ್ಸ್. ಆ ಕಡೆ ತಿರುಗಿಬಿಟ್ಟು ತಿನ್ಕೊಂಡ್ಬಿಟ್ಲು. ನಾನು ಪೂರಿ ತಿನ್ನಲಿಲ್ಲ, ಆದರೆ ಪಾನಿ ಮಾತ್ರ ಕುಡ್ದೆ. Why? I don't understand. ಗೊತ್ತಿಲ್ಲ, ಯಾಕೋ ಬಿಸಿಲಿಗೂ ಏನೋ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಜಸ್ಟ್ ಪಾನಿ ಕುಡಿದ್ಬಿಟ್ಟು ಅಲ್ಲಿಂದ ಅವ್ರ ಮನೆಗೆ ಹೋದ್ವಿ. A few moments later. ಇನ್ನು ಅವತ್ತಿನ ದಿನವೇ ಅವರಿಬ್ರದ್ದು ಫಸ್ಟ್ ಮೀಟಪ್ ಆ್ಯನಿವರ್ಸರಿ ಇತ್ತು. ಸೊ ಅದನ್ನು ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡಿಬಿಟ್ಟು ಮೆಮೊರೇಬಲ್ ಆಗಿ ಮಾಡೋಣ ಅಂತ ಕೇಕ್ ಆರ್ಡರ್ ಮಾಡಿದ್ದೆ. ಇವ್ನು ನೋಡಿ ರೆಡಿಯಾಗಿ ಬಂದರೆ ಹೇಗೆ ನೋಡ್ತಾನೆ. ಇಬ್ಬರಿಗೂ ಕೇಕ್ ಕಟ್ ಮಾಡಿಸೋಣ ಅಂತ ಕೇಕ್ ಇಟ್ಬಿಟ್ಟು ಕ್ಯಾಂಡಲ್ನೆಲ್ಲ ಹಚ್ಚಿ ಫುಲ್ ಜೋರು ಸಾಂಗ್ ಹಾಕ್ಕೊಂಡು ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ಇವರಿಬ್ಬರ ಹತ್ರ ಕೇಕ್ ಕಟ್ ಮಾಡಿಸಿದ್ವಿ. ಇಲ್ಲೂ ಇವರಿಬ್ಬರು ಒಬ್ರಿಗೊಬ್ರು ಕಾಲು ಎಳೆಯೋದು ಬಿಡಲ್ಲ ಫ್ರೆಂಡ್ಸ್. ಇವ್ರು ಅವ್ರಿಗೆ ಟೀಸ್ ಮಾಡ್ತಾರೆ, ಅವ್ರು ಇವ್ರಿಗೆ ಟೀಸ್ ಮಾಡ್ತಾರೆ. ಬಟ್ ಇಬ್ಬರು ಮಧ್ಯ ಪ್ರೀತಿ ಅಂತರೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಹೀಗೆ ನಾವು ಕೇಕ್ ಕಟ್ ಮಾಡಿಕೊಂಡು ಎಲ್ಲರೂ ಕೇಕ್ನ ತಿಂದು ಖಾಲಿ ಮಾಡಿಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು, ಕೇಕ್ ಅಂತೂ ಸಖತ್ತಾಗಿತ್ತು. ನಾನೇ ಅರ್ಧ ತಿಂದ್ಬಿಟ್ಟು ಖಾಲಿ ಮಾಡಿದೆ. ಹೀಗೆ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಅವರೆಲ್ರಿಗೂ ಬಾಯ್ ಹೇಳಿಬಿಟ್ಟು ನಾವು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನಮ್ಮ ಫಸ್ಟ್ ಕ್ರಿಶ್ಚಿಯನ್ ವೆಡ್ಡಿಂಗ್ನ ಅನುಭವ ಹಾಗೂ ನಮ್ಮ ಎಲ್ಲ ಫನ್ ಮೂಮೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಲಿಲ್ಲ ಅಂದರೆ ನನ್ನ ನೋಟಿಫಿಕೇಷನ್ ನಿಮಗೆ ಬರಲ್ಲ ಫ್ರೆಂಡ್ಸ್. ಸೊ ಸಬ್ಸ್ಕ್ರೈಬ್ ಆದ ತಕ್ಷಣ ಮರೀದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವುದೂ ಮಿಸ್ ಆಗಲ್ಲ, ಇಮಿಡಿಯೇಟ್ಲಿ ನೋಡ್ಬೋದು. ಇನ್ನು ಹೆಚ್ಚು ಈ ರೀತಿ ಎಂಟರ್ಟೈನ್ಮೆಂಟ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹೊಸ ಕಂಟೆಂಟ್ ಕ್ರಿಯೇಟರ್ನ ಬೆಳೆಸಿ. ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.